ಭಾರತೀಯ ಜನತಾ ಪಕ್ಷದ ರಾಷ್ಟ್ರವಾದಿ ಮಹಾನ್ ನಾಯಕರೇ ಎಲ್ಲಿದ್ದೀರಿ? ಲಜ್ಜೆಗೆಟ್ಟವ್ರನ್ನ ತಗೊಂಬಂದು ಏನು ಹಿಂದೂಗಳ ಪ್ರತಿನಿಧಿಗಳು ನೀವು? ಮಾನ ಮರ್ಯಾದೆ ನಾಚಿಕೆ ಇದೆಯಾ ನಿಮಗೆ? ನೀವು ಹೇಳಿದಾಗ ಡ್ಯಾನ್ಸ್ ಮಾಡಬೇಕು ಹಿಂದೂ ಹಾಡು ಹಾಕೊಂಡು ನಾವು. ಪಾಕಿಸ್ತಾನದ ಸೆಲೆಬ್ರಿಟಿಗಳಿಗೆ ಪೆಹಲ್ಗಾಮ್ನಲ್ಲಿ ಟೆರರಿಸ್ಟ್ಗಳದ್ದು ಯಾವ 4 ಮುಖ ಅಂತ ತೋರ್ಸೋಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಸರ್ಕಾರದವರು ಅಯೋಗ್ಯರು ತಗೊಂಬಂದು ತೋರಿಸ್ರಿ 4 ಜನ ಟೆರರಿಸ್ಟ್ಗಳು ಯಾರು ಅಂತ. ಫಸ್ಟು ಸೆಲೆಬ್ರಿಟಿಗಳಿಗೆ ಕೇಂದ್ರ ಸರ್ಕಾರ ಅವ್ರದ್ದು ಎಲ್ಲ ಯೂಟ್ಯೂಬ್ಗಳ ಅಕೌಂಟ್ಗಳು, ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನೆಲ್ಲ ಅನ್ಬ್ಲಾಕ್ ಮಾಡಿಬಿಟ್ಟಿತ್ತು, ಬ್ಲಾಕ್ ಮಾಡಿತ್ತು, ಈಗ ತೆಗೆದಿತ್ತು. ಕ್ಯಾಕರಿಸಿ ಕಪಾಳಕ್ಕೆ ಹೊಡೆದ ಮೇಲೆ, ಮೂತಿಗೆ ಹೊಡೆದ ಮೇಲೆ ಗೊತ್ತಾಗಿ ಬಿಡಪ್ಪ ಅನ್ನೋ ಲೆಕ್ಕಾಚಾರದಲ್ಲಿ ಮತ್ತೆ ಬ್ಲಾಕ್ ಮಾಡ್ಕೋತಿದ್ದಾರೆ. ತಾಂತ್ರಿಕ ಸಮಸ್ಯೆ ಅಂತ. ತಾಂತ್ರಿಕ ಯಾವನವನು ತಾಂತ್ರಿಕ ಸಮಸ್ಯೆ ಮಾಡಿದವನು? ಇಡಿಯಟ್ ಅವನ್ರ ಕಚಡ ಕರ್ಕೊಂಬನ್ರಿ ಇಲ್ಲಿ ಅವನನ್ನು. ಬೆಂಗಳೂರಲ್ಲಿ KR ಸರ್ಕಲಲ್ಲಿ ಇಟ್ಕೊಂಡು ಕಲ್ಲೊಡ್ದು ಸಾಯಿಸ್ತೀವಿ ಅವನನ್ನು, ತಾಂತ್ರಿಕ ಮಾಡಿದವನನ್ನು. ಎಲ್ಲರದ್ದು ತಾಂತ್ರಿಕ ಹಾಕಿಬಿಡ್ತಂತೆ. ಯಾರಿಗೆ ಬಿಡ್ತೀನಿ ಇಂಥ ಬುರ್ಡೇನ? ಏನು ಅನ್ಕೊಂಡಿದ್ದಾರೆ BJP ಅವರು? ನೀವು ಹೇಳಿದಾಗ ಡ್ಯಾನ್ಸ್ ಮಾಡೋಕೆ ಇಲ್ಲಿರೋದು ಜನ ಇಲ್ಲಿ ಯುದ್ಧಕ್ಕೆ ಅಂತ ಹೋಗ್ಬಿಟ್ಟು ವಾಪಸ್ ಬಂದುಬಿಟ್ರಿ. ಯಾಕೆ ಅಂತ ಉತ್ತರ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಒಬ್ಬನಿಗೂ ಇಲ್ಲಿ ನೆಟ್ಟಿಗೆ. ಈಗ ಬಂದು ಇದನ್ನು ಬೇರೆ ಹೇಳ್ತೀರ? ನಾಚಿಕೆ ಆಗ್ಬೇಕು ನಿಮ್ಮ ಲಜ್ಗೆಟ್ಟವ್ರು ತಂದು. ಹಿಂದೂಗಳ ಹೆಸರಿನಲ್ಲಿ ಅಧಿಕಾರ ಹಿಡ್ಕೊಳ್ಳೋಕೆ ಅಷ್ಟೇ ನಿಮ್ದು ಹಂಗಾರ ಆಟಗಳು. ಗಮನಿಸ್ತಾ ಇದ್ದಿದ್ರೆ ಹಾಗೆ ಹಾಳಾಗಿ ಹೋಗಲಿ ಅದು ಮಾಡಿದ್ರಲ್ಲ. ಈಗ ಏಷ್ಯಾ ಕಪ್ ಹಾಕಿ ಮತ್ತು ಜೂನಿಯರ್ ವಿಶ್ವಕಪ್ನಲ್ಲಿ ಪಾಕಿಸ್ತಾನದ ತಂಡಕ್ಕೆ ಭಾರತದಲ್ಲಿ ಆಡೋಕ್ಕೆ ಪರ್ಮಿಷನ್ ಕೊಟ್ಟಂತೆ. ಅವನು ಅವನು MEN ಅವನು ಎಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ನವನು ಬುರ್ಡೆ ಕೆತ್ಬಿಟ್ಟು ಹಲ್ಲು ದುರಿಸ್ಬಿಟ್ಟು ನೇತಾಕ್ಬಿಡ್ಬೇಕು ಕಾಚಡ ಅಂತ ತಗೊಂಬಂದು. ಅವನು ಕೊಟ್ಟವನು ಪರ್ಮಿಷನ್ ಕೊಡ್ತಾನಂತೆ. ಪರ್ಮಿಷನ್ನ ಕ್ರಿಕೆಟ್ ಆದಾಗ ಬೇರೆ ಕಡೆ ಆಡಿಸ್ತಾನಂತೆ, ಇಲ್ಲಿ ಪರ್ಮಿಷನ್ ಕೊಡ್ತಾನಂತೆ. ರೀಸನ್ ಬೇರೆ ಕಷ್ಟ ಅಂತೆ ತಡೆಯೋದು. ಕಷ್ಟ ಆದರೆ ಲಜ್ಗೆಟ್ಟವನೇ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋ. ಯಾಕಿದೆಯಾ ಈ ದೇಶಕ್ಕೆ? ತಮಾಷೆ ಮಾಡೋಕ್ಕಿದ್ದೀರಾ? ನಮ್ಮ ಜೊತೆ ಆಟ ಆಡ್ತಾ ಇದ್ದೀರಾ ನೀವುಗಳು? ಕಾಂಗ್ರೆಸ್ಸಿನ ಮಖ ತೋರಿಸೋದು, ಇನ್ನೊಬ್ರದ್ದು ಯಾರ್ದೋ ಮಖ ತೋರಿಸೋದು, ನಿಮ್ಮ ಬೇಳೆ ಬೇಯಿಸ್ಕೊಂಡು ಮಜಾ ನೋಡ್ತಾ ಇದ್ದೀರಾ ನೀವುಗಳು ಸೇರಿಕೊಂಡು. ದೇಶ ಮೊದಲು. ಯಾವ ದೇಶ ಮೊದಲು? ಕಚಡಗಳನ್ನ ಆಡಕ್ಕೆ ಇಲ್ಲಿ ಕರ್ಕೊಂಬಂದು ಜಾಗ ಕೊಡ್ತೀನಿ ಅಂತ ಹೇಳೋಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ? ಏನು ತಿಂತೀರಿ ನೀವೆಲ್ಲ? ನಾಚಿಕೆ ಆಗಲ್ಲ ನಿಮಗೆ? ಇನ್ನೊಂದು ದಿನ ಬಂದು ಹೇಳಬೇಕು. ಯಾವನಾರುವೆ ಕಪಾಳ ಕುಡಿಬೇಕು ಅವ್ನಿಗೆ, ಹೇಳ್ತೀನಿ ಬಂದು ಹೇಳೋವನಿಗೆ ಇನ್ನೊಂದು ದಿನ ಬಂದು. ಓಹೋ, ದ್ವಿಪಕ್ಷೀಯ ವಿಷಯಗಳು ಭಿನ್ನವಾಗಿರುತ್ತೆ. ಈ ಬುರ್ಡೆ ಎಲ್ಲ ಬಿಟ್ಬಿಡು, ನನ್ನ ಹತ್ರ ನಡೆಸ್ಬೇಡ ನೀನು ಅಂತ ಹೇಳಬೇಕು ದೇಶದ ಜನ. ಸಿಕ್ಕಲ್ಲಿ ಹೊಡಿಬೇಕು ಇವ್ರಿಗೆ. ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಇವ್ರುಗಳಿಗೆ ಅಯೋಗ್ಯರು ತಗೊಂಬಂದು ಬರೀ ಭೂಷಿ, ಸುಳ್ಳು, ಸ್ವಾರ್ಥಿಗಳು. ಯಾಮಾರ್ಸೋದು ಸುಲಭ. ಎಸ್, ಮಹಾರಾಷ್ಟ್ರದಲ್ಲಿ ತಾಕತ್ತಿದ್ರೆ ಅರಗಿಸ್ಕೊಳ್ರಿ ನೋಡೋಣ. ಇದನ್ನು ಯಾವನ್ ಕನ್ಸಿಡರ್ ಮಾಡ್ತಾನೆ ನಿಮ್ಮನ್ನು? ಅದೇನು ಹಿಂದೂ ಪಾರ್ಟಿ ಅಂತ ನೋಡೇ ಬಿಡ್ತಾನೆ ಅಂತ ನಾವು ನೋಡ್ತೀವಿ. ಅದೇನು ಮಾಡ್ತೀರಿ ಅಂತ ಮಾಡ್ಕೋಗಿ, ಅದೇನು ಮಾಡ್ತೀರೋ ನೋಡೇ ಬಿಡೋಣ. RSS ಅಂತೆ, RSS ಏನು ಮಣ್ಣು ತಿಂತಾ ಇದ್ದೀರಾ ಇಲ್ಲ ಕೂತಿರೋರಲ್ಲಿ ಮೇಲ್ಗಡೆ ಹಂಗಾರೆ? ಎಸ್, ಮಹಾರಾಷ್ಟ್ರದಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರ ಬಗ್ಗೆ ಎಕ್ಸ್ನಲ್ಲಿ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡ್ತಾ, ಕಳೆದ 3 ತಿಂಗಳಲ್ಲಿ 767 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದು ಕೇವಲ ಸಂಖ್ಯೆ ಇಲ್ಲ, ಕುಟುಂಬಗಳು ಬದುಕು ಹಾಳಾಗ್ತಾ ಇದೆ, ಸರ್ಕಾರ ಏನ್ ಮಾಡ್ತಾ ಇದೆ, ಮೌನವಾಗಿದೆ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಅಶೋಕ್ ಪ್ರತಿಕ್ರಿಯಿಸಿ, ಮಹಾರಾಷ್ಟ್ರ ರೈತರ ಬಗ್ಗೆ ಮೊಸಳೆ ಕಣ್ಣೀರ್ ಬೇಡ, ಕರ್ನಾಟಕದಲ್ಲಿ 15 ತಿಂಗಳಲ್ಲಿ 1180 ಮಂದಿ ಸತ್ರಲ್ಲ, ಆಗೆಲ್ಲಿತ್ತು ನಿಮ್ಮ ಮೌನ ಅಂತ ಕೇಳಿದ್ದಾರೆ. ಕರೆಕ್ಟ್, ಅದು ಒಪ್ಕೋತೀನಿ ನಾನು, ಇಲ್ಲ ಅಂತ ಹೇಳಲ್ಲ. ಎಲ್ಲೋಗಿದ್ರಪ್ಪ ಕಾಂಗ್ರೆಸ್ನವರು? ಬುರ್ಡ ಬಿಟ್ಕೊಂಡು ಓಡಾಡ್ತಿದ್ದಿರಲ್ಲ. ಅದಕ್ಕೆ ಹೇಳಿದ್ದು, ಸುಮ್ಮನೆ ಭಾರತನ ಮಾರ್ಬಿಡಿ ಯಾವ್ದಾದ್ರು ದೇಶಕ್ಕೆ. ಬೇಕಿದ್ರೆ ಮೋದಿಯವರೇ ಬೇಕಾದ್ರೆ ಪಾಕಿಸ್ತಾನಕ್ಕೆ ಮಾರ್ಬಿಡಿ, ನಂಬಕ್ಕೆ ಬರಲ್ಲ ನಿಮ್ಮಗಳನ್ನೆಲ್ಲ. ಈಗ ನನಗಂತೂ ನಂಬಿಕೆ ಹೊಟ್ಟೋಗಿದೆ. ನಾಳೆ ನಂಬಿಕೆ ಗೊತ್ತಿಲ್ಲ, ನಾವು ಮುನೀರ್ನೇ ಕರ್ಕೊಂಬಂದು ಮನೇಲಿ ಊಟ ಹಾಕಿಸ್ತೀರೋ ಏನೋ ನೀವುಗಳು, ಅಥವಾ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಜೋಕರ್ನ ಕರ್ಕೊಂಬಂದು ಮಾತಾಡ್ತೀರೋ ಏನೋ ನೀವುಗಳು. ನಿಮ್ಮನ್ನು ನಂಬಕ್ಕಾಗಲ್ಲ. ನಿಮ್ಮನ್ನು ಕುದಿಯತ್ತೆ ರಕ್ತ ನೀವು ಆಡೋ ಆಟಗಳಿಗೆ. ಓಟ್ ಬೇರೆ ಹಾಕ್ಬೇಕಂತೆ, ಓಟ್ ಇವ್ರಿಗೆ. ಇದು ಸರಿ, ಕರ್ನಾಟಕದಲ್ಲಿ 1800 ಜನ ಸಿಕ್ತಾಗ ಏನು ಕತೆ ಕಾಯ್ತಾ ಇದ್ದಾರೆ ಎಲ್ಲರೂ ಕಾಂಗ್ರೆಸ್ನವರು? ಆಗ ರೈತರ ಆತ್ಮಹತ್ಯೆ ಅಲ್ಲ ಅದು. ಅವರೆಲ್ಲ ಅಬ್ಬೆಪಾರಿಗಳು, ಬಿಗ್ನಾಸಿಗಳವರು ಸತ್ತವ್ರು ಇಲ್ಲಿ ಕರ್ನಾಟಕದಲ್ಲಿ. ಎಸ್,
ಕರ್ನಾಟಕದಲ್ಲಿ ಧರ್ಮಕ್ಕೆ ಸಂಬಂಧಿಸಿದ ಅಪರಾಧಗಳ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ ಅಂತ ರಾಜ್ಯ ಅಪರಾಧ ದಾಖಲೆಯ ಬ್ಯೂರೋ ಮಾಹಿತಿಯನ್ನು ಕೊಟ್ಟಿದೆ. 2021ರಲ್ಲಿ ಶೇಕಡಾ 208ರಷ್ಟಿತ್ತು. ಆದರೆ 2024ರಲ್ಲಿ 345ಕ್ಕೆ ಏರಿಕೆಯಾಗಿದೆ. ಅಂದರೆ 64.87% ಏರಿಕೆ ಆಗಿದೆ ಅಂತ. ರೈಟ್, ಅದೆಲ್ಲ ಡಾಟಾ ಅಲ್ಲಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಹೋಗ್ರೆ ಏನೀಗ ಏನಾಯ್ತು? ಈಗ ಬರುತ್ತೆ ಹೋಗುತ್ತೆ ಅಷ್ಟೇ. ಆ ಕೇರಳದ ತಿರುವನಂತಪುರಕ್ಕೆ ಬಂದ ಬ್ರಿಟಿಷ್ದೊಂದು F-35B ಲಾಕೆಡ್ ಮಾರ್ಟಿಂದ ಅದೊಂದು ಫೈಟರ್ ನಿಂತ್ಕೊಂಡ್ಬಿಟ್ಟಿದೆಯಲ್ಲ, ಅದೇನೀಗ ಬಿಚ್ಬಿಟ್ಟು ಪಾರ್ಟ್ ಮಾಡಿ ತಗೊಂಡು ಹೋಗ್ತಾರಂತೆ. ಕೆಡೋಗ್ಬಿಟ್ಟಿದೆಯಂತೆ ಅದು, ಹೋಗೋ ಸ್ಟೇಜಲ್ಲಿ ಇರುವಂತೆ. ರಿಪೇರಿ ಆಗ್ತಿಲ್ವ? ಏನ್ರೇ ಅದಕ್ಕೆ ಎಷ್ಟೋ 3,000 ಕೋಟಿನೋ 1,500 ಕೋಟಿನೋ ಕೊಟ್ಟಿರ್ತಾರೆ ಅದಕ್ಕೆ, ರಿಪೇರಿ ಆಗಲ್ವಾ? ಆ ಕೇರಳ ಸರ್ಕಾರದವರು ಪ್ರಭೂತಿಗಳು ಅಡ್ವರ್ಟೈಸ್ಮೆಂಟಲ್ಲಿ ಹಾಕೊಂಡವ್ರಂತೆ. ಇದಕ್ಕೂ ಪಾಪ ಬೇಜಾರಾಗಿ ನಾನು ಹೋಗಲ್ಲ ಕೇರಳ ಬಿಟ್ಟು, ಅಷ್ಟು ಚೆನ್ನಾಗಿದೆ ಅಂತ ನಿಂತುಬಿಟ್ಟಿದೆ ಅಂತ ಹಾಕ್ಕೊಂಡಿದ್ದಾರಂತೆ. ಏನು ನಿಮ್ಮ ದೌರ್ಭಾಗ್ಯ ರೀ, ನಿಮ್ಮ ಟೂರಿಸಮನ್ನು ಇದರಿಂದ ಪುಷ್ ಮಾಡಬೇಕಾ? ನಾಳೆ ಒಬ್ಬ ಟೆರರಿಸ್ಟ್ ಬಂದಲ್ಲಿ ವಾಸ ಮಾಡ್ತಾನೆ, ಅದನ್ನು ಹಾಕೊಳ್ಳಿ ಅಡ್ವರ್ಟೈಸ್ಮೆಂಟಲ್ಲಿ. ಭಯೋತ್ಪಾದಕನೂ ಬಂದು ಬಿಟ್ಟ ನಮ್ಮ ರಾಜ್ಯಕ್ಕೆ, ಕೇರಳದ ಸೌಂದರ್ಯವನ್ನು ಮೆಚ್ಚಿ. ಥೂ. ದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ರಾಜ್ಯದಲ್ಲೂ ಕೂಡ ಅಬ್ಬರದ ಮಳೆ ಆಗ್ತಾ ಇದ್ದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೊಡಸಹಳ್ಳಿ ವಿದ್ಯುತ್ ಉತ್ಪಾದನಾ ಘಟಕದ ಬಳಿ ಗುಡ್ಡ ಕುಸಿತವಾಗಿದೆ. ಇನ್ನು ನಿರ್ಬಂಧ ಇದ್ರೂ ದೂದ್ಸಾಗರ್ ಫಾಲ್ಸ್ ಬಳಿ 21 ಪ್ರವಾಸಿಗರು ಬಂದಿದ್ದಾರೆ. ರೈಲ್ವೆ ಇಲಾಖೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದೆ. ಇತ್ತ ತುಂಗಭದ್ರಾ ಜಲಾಶಯದಿಂದ 35,000 ಕ್ಯೂಸೆಕ್ ನೀರನ್ನು ನದಿಗೆ ಬಿಟ್ಟಿದ್ದಾರೆ. ಹಂಪಿಯ ಸ್ನಾನಘಟ್ಟಕ್ಕೆ ಪ್ರವಾಸಿಗರು ತೆರಳದಂತೆ ಸೂಚನೆ ಕೊಟ್ಟಿದ್ದಾರೆ. ರೈಟ್. ಚಿತ್ರದುರ್ಗದ ಮುರುಘಾಶ್ರೀ ಪೋಕ್ಸೋ ಕೇಸ್ನಲ್ಲಿ ವಿಚಾರಣೆಯನ್ನು ಜುಲೈ 10ಕ್ಕೆ ನ್ಯಾಯಾಲಯ ಮುಂದೂಡಿಕೆ ಮಾಡಿದೆ. ಮುರುಘಾಶ್ರೀ ಹೇಳಿಕೆಯನ್ನು ಇವತ್ತು ದಾಖಲು ಮಾಡಿಕೊಳ್ಳಾಯಿತು, ಮತ್ತೆ ಜುಲೈ 10ಕ್ಕೆ ಹೇಳಿಕೆ ದಾಖಲಾಗುತ್ತೆ. ಪುಣೆಯಲ್ಲಿ ಕೊರಿಯರ್ ಡೆಲಿವರಿ ಬಾಯ್ ಒಬ್ಬ ಬರ್ತಾನೆ, ಬಂದು ಪ್ಯಾಕೆಟ್ ಇದೆ ತಗೊಳ್ಳಿ ಅಂತ. ಆಕೆ ನನಗೂ ಪ್ಯಾಕೆಟ್ಗೂ ಸಂಬಂಧ ಇಲ್ಲ, ನಾನು ಆರ್ಡ್ರೇ ಮಾಡಿಲ್ಲ ಅಂತ. OTP ತಗೊಳಕ್ಕೆ ಮೊಬೈಲ್ ತೊಗೊಂಡು ಬರಕ್ಕೆ ಒಳಗೆ ಹೋಗ್ತಾಳಂತೆ ಸರ್. ಡೋರ್ ಓಪನ್ ಮಾಡ್ಕೊಂಡು ನೀವು ಒಳಗೆ ಹೋಗ್ಬಿಡ್ತಾರೆ. ಒಳಗಡೆ ಹೋಗಿ ಪೆಪ್ಪರ್ ಸ್ಪ್ರೇ ಮಾಡಿ ಆಕೆನ ರೇಪ್ ಮಾಡಿ ತಾನೇ ಫೋಟೋ ತೆಗೆದು ಮತ್ತೆ ಬರ್ತೀನಿ ಅಂತ ಬೇರೆ ಹೇಳೋಗ್ತಾನಂತೆ. ಈಗ ಲೆಕ್ಕ ಹಾಕ್ಕೊಳ್ಳಿ ಯಾವ ಸ್ಟೇಜಲ್ಲಿದೆ ಅಂತ. ಇದಕ್ಕೆಲ್ಲ FIR ಮಾಡ್ಕೊಂಡು, ಕಾನೂನು ಮಾಡ್ಕೊಂಡು, ಕೋರ್ಟಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು 16ನೇ ಮಾಡಿ ಕರ್ಕೊಂಡೋಗಿ ಕೆಳಗೆ ತಳ್ಳೋದು ಬಿಡ್ಬಿಟ್ಟು ಇಂಥ ಕಚಡಗಳಿಗೆಲ್ಲ ಸಿಕ್ಕಿಲ್ಲಲ್ಲ ಸರ್ ಅವನು ಎಸ್ಕೇಪ್. ಅದೇ ಸಿಕ್ಕಿದಾಗಲೇ ಕರ್ಕೊಂಬಂದು ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಸ್ಥಳ ಮಹಾಜರು ಮಾಡೋಕ್ಕೆ ಅಂತ ಕರ್ಕೊಂಬಂದು 16ನೇ ಮಾಡಿ ಕರ್ಕೊಂಡೋಗಿ ತಳ್ಳಿಬಿಟ್ರೆ ಆಗೋಯ್ತಪ್ಪ, ಕೇಸ್ ಖತಮ್, ನ್ಯಾಯ ಸಿಕ್ತು. ಎಸ್.